ವೆಲ್ಕಮ್ ಬ್ಯಾಕ್. ನಮಸ್ಕಾರ ಸ್ನೇಹಿತರೆ. ಇಂದಿನ ಈ ವಿಡಿಯೋದಲ್ಲಿ ಮಹಾಶಿವರಾತ್ರಿ ಹಬ್ಬದ ಆಚರಣೆ ಮತ್ತು ವಿಶೇಷತೆಯ ಬಗ್ಗೆ ತಿಳಿಸಲಿದ್ದೇನೆ. ನೀವು ಕೂಡ ಶಿವರಾತ್ರಿ ಹಬ್ಬವನ್ನು ಆಚರಿಸುತ್ತೀರಿ, ಜೊತೆಗೆ ನೀವು ಶಿವನ ಭಕ್ತರಾಗಿದ್ದರೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಶಿವನ ಮಹಾರಾತ್ರಿ ಎಂದು ಅನುವಾದಿಸುವ ಮಹಾಶಿವರಾತ್ರಿ ಶಿವನಿಗೆ ಅರ್ಪಿತವಾದ ಅತ್ಯಂತ ಮಂಗಳಕರ ಹಬ್ಬಗಳಲ್ಲಿ ಒಂದಾಗಿದೆ. ಇದನ್ನು ಹಿಂದೂ ಮಾಸವಾದ ಪಾಲ್ಗುಣದಲ್ಲಿ ಅಂದರೆ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳ ಕೃಷ್ಣ ಪಕ್ಷದ ಚತುರ್ದಶಿಯಂದು ಆಚರಿಸಲಾಗುತ್ತದೆ. ಹಗಲಿನಲ್ಲಿ ಆಚರಿಸುವ ಇತರ ಹಿಂದೂ ಹಬ್ಬಗಳಿಗಿಂತ ಭಿನ್ನವಾಗಿ ಮಹಾಶಿವರಾತ್ರಿಯನ್ನು ಪ್ರಧಾನವಾಗಿ ರಾತ್ರಿಯ ಸಮಯದಲ್ಲಿ ಆಚರಿಸಲಾಗುತ್ತದೆ. ಮಹಾಶಿವರಾತ್ರಿಯ ದಿನವು ಪೌರಾಣಿಕ ಮತ್ತು ಆಧ್ಯಾತ್ಮಿಕ ಮಹತ್ವ ಎರಡನ್ನೂ ಹೊಂದಿದೆ. ಭಕ್ತರು ಸಮೃದ್ಧ, ಶಾಂತಿಯುತ ಮತ್ತು ಆಧ್ಯಾತ್ಮಿಕ ಪೂರೈಸುವ ಜೀವನಕ್ಕಾಗಿ ಆಶೀರ್ವಾದವನ್ನು ಬಯಸುತ್ತಾರೆ. ಹಾಗಾದರೆ ಶಿವರಾತ್ರಿಯ ಆಧ್ಯಾತ್ಮಿಕ ಮತ್ತು ಪೌರಾಣಿಕ ಮಹತ್ವವನ್ನು ತಿಳಿದುಕೊಳ್ಳೋಣ. ಶಿವನ ವಿಶ್ವನೃತ್ಯ. ಕೆಲವು ಪುರಾಣಗಳ ಪ್ರಕಾರ ಶಿವರಾತ್ರಿಯು ಶಿವನು ಸೃಷ್ಟಿ, ಸಂರಕ್ಷಣೆ ಮತ್ತು ವಿನಾಶದ ವಿಶ್ವನೃತ್ಯವಾದ ತಾಂಡವವನ್ನು ಪ್ರದರ್ಶಿಸಿದ ರಾತ್ರಿಯನ್ನು ಸೂಚಿಸುತ್ತದೆ. ಶಿವನ ಪ್ರಜ್ಞೆ ಮತ್ತು ಶಕ್ತಿಯ ಒಕ್ಕೂಟವನ್ನು ಸಂಕೇತಿಸುವ ಶಿವನು ಪಾರ್ವತಿ ದೇವಿಯನ್ನು ವಿವಾಹವಾದ ದಿನ ಇದು ಎಂದು ನಂಬಲಾಗಿದೆ. ಶಿವನು ಹಾಲಾಹಲ ಅಂದರೆ ವಿಷ ಕುಡಿದದ್ದು. ಸಮುದ್ರ ಮಂಥನದ ಸಮಯದಲ್ಲಿ ಶಿವನು ವಿಶ್ವವನ್ನು ವಿನಾಶದಿಂದ ರಕ್ಷಿಸಲು ಮಾರಕ ವಿಷವನ್ನು ಅಂದರೆ ಹಾಲಾಹಲವನ್ನು ಸೇವಿಸಿದನು ಎಂದು ಹೇಳಲಾಗುತ್ತದೆ. ಮಹಾಶಿವರಾತ್ರಿಯು ಅವನ ತ್ಯಾಗ ಮತ್ತು ಶೌರ್ಯವನ್ನು ಗೌರವಿಸುತ್ತದೆ. ಈ ಮಹಾಶಿವರಾತ್ರಿಯನ್ನು ಧ್ಯಾನಸ್ಥ ರಾತ್ರಿ ಎಂದು ಸಹ ಕರೆಯಲಾಗುತ್ತದೆ. ಯೋಗಿಗಳು ಮತ್ತು ಆಧ್ಯಾತ್ಮಿಕ ಅನ್ವೇಷಕರಿಗೆ ಮಹಾಶಿವರಾತ್ರಿಯು ಧ್ಯಾನದ ಮೇಲೆ ಕೇಂದ್ರೀಕರಿಸಲು ಮತ್ತು ಶಿವನ ದೈವಿಕ ಶಕ್ತಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಒಂದು ರಾತ್ರಿಯಾಗಿದೆ. ಎಚ್ಚರವಾಗಿರುವುದು ಮತ್ತು ಶಿವನ ನಾಮಗಳನ್ನು ಜಪಿಸುವುದರಿಂದ ಅಜ್ಞಾನ ಅಂದರೆ ಕತ್ತಲೆ ಮತ್ತು ಪಾಪವನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ. ಹಾಗಾದರೆ ಈಗ ಶಿವರಾತ್ರಿಯ ಆಚರಣೆಯ ಕುರಿತು ತಿಳಿದುಕೊಳ್ಳೋಣ ಸ್ನೇಹಿತರೆ. ಮಹಾಶಿವರಾತ್ರಿಯನ್ನು ವಿವಿಧ ರೀತಿಯಲ್ಲಿ ಆಚರಿಸಲಾಗುತ್ತದೆ. ಪ್ರಾರ್ಥನೆ, ಧ್ಯಾನ, ಉಪವಾಸ ಮತ್ತು ಭಕ್ತಿ ಇವು ಪ್ರಮುಖ ಅಭ್ಯಾಸಗಳಾಗಿವೆ. ಇನ್ನು ಉಪವಾಸದ ಕುರಿತು ನೋಡುವುದಾದರೆ ಹಬ್ಬದ ಹಿಂದಿನ ರಾತ್ರಿ ಭಕ್ತರು ಕಟ್ಟುನಿಟ್ಟಿನ ಉಪವಾಸವನ್ನು ಆಚರಿಸುತ್ತಾರೆ. ಹಣ್ಣುಗಳು, ನೀರು ಮತ್ತು ಹಾಲನ್ನು ಮಾತ್ರ ಸೇವಿಸುತ್ತಾರೆ. ಆದರೆ ಅನೇಕರು ಧ್ಯಾನಗಳನ್ನು ತ್ಯಜಿಸುತ್ತಾರೆ ಮತ್ತು ಕೆಲವರು ಸಂಪೂರ್ಣ ನಿರ್ಜಲ ಅಂದರೆ ನೀರು ಕುಡಿಯದೆ ಉಪವಾಸವನ್ನು ಅನುಸರಿಸುತ್ತಾರೆ. ಹಾಗಾದರೆ ಇನ್ನು ಹಬ್ಬದ ದಿನದಂದು ಪರಶಿವನಿಗೆ ಹೇಗೆಲ್ಲ ಪೂಜೆ, ಅಭಿಷೇಕಗಳು ನಡೆಯುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ. ಭಕ್ತರು ಶಿವಲಿಂಗಕ್ಕೆ ಅಭಿಷೇಕ ಮಾಡುವುದರ ಮೂಲಕ ಶಿವನನ್ನು ಆರಾಧಿಸುತ್ತಾರೆ. ಹಾಲು ಇದು ಶುದ್ಧತೆಯ ಸಂಕೇತವಾಗಿದೆ. ಜೇನುತುಪ್ಪ ಇದು ಸಿಹಿ ಮತ್ತು ಭಕ್ತಿಯ ಸಂಕೇತವಾಗಿದೆ. ತುಪ್ಪ ಶಕ್ತಿಯ ಸಂಕೇತ. ನೀರು ಆಧ್ಯಾತ್ಮಿಕ ಶುದ್ಧೀಕರಣದ ಸಂಕೇತವಾಗಿದೆ. ಭಕ್ತರು ಶಿವನ ಮಂತ್ರಗಳನ್ನು ವಿಶೇಷವಾಗಿ ಓಂ ನಮಃ ಶಿವಾಯ ಎಂದು ಜಪಿಸುತ್ತಾರೆ. ಇದು ಮನಸ್ಸು ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತದೆ ಮತ್ತು ಶಿವನ ಆಶೀರ್ವಾದವನ್ನು ಕೋರುತ್ತದೆ ಎಂದು ನಂಬಲಾಗಿದೆ. ಇನ್ನು ಭಕ್ತರು ಭೇಟಿ ನೀಡುವ ದೇವಾಲಯಗಳನ್ನು ನೋಡುವುದಾದರೆ ಭಾರತದಾದ್ಯಂತ ಪ್ರಮುಖ ಶಿವ ದೇವಾಲಯಗಳಾದ ಕಾಶಿ ವಿಶ್ವನಾಥ, ಸೋಮನಾಥ, ಮಹಾಕಾಳೇಶ್ವರ ಮತ್ತು ಕೇದಾರನಾಥ ಈ ದೇವಾಲಯಗಳು ಹೆಚ್ಚಿನ ಜನಸಂದಣಿಯನ್ನು ಹೊಂದಿರುತ್ತವೆ. ವಿಶೇಷ ಅಲಂಕಾರಗಳು ಮತ್ತು ಸಮಾರಂಭಗಳು ಕೂಡ ಇಲ್ಲಿ ನಡೆಯುತ್ತವೆ. ಲಕ್ಷಾಂತರ ಭಕ್ತರನ್ನು ಇವು ಆಕರ್ಷಿಸುತ್ತವೆ. ಇನ್ನು ಈ ವರ್ಷ 2025ರ ಮಹಾಶಿವರಾತ್ರಿ ಹಬ್ಬವು ಫೆಬ್ರವರಿ 26-27ರಂದು ಬರುತ್ತದೆ. ಶಿವರಾತ್ರಿಯ ಸಂಯೋಜನೆಯನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಇದು ಸಾಮರಸ್ಯ ಮತ್ತು ದೈವಿಕ ಅನುಗ್ರಹವನ್ನು ಸಂಕೇತಿಸುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶಿವರಾತ್ರಿಯ ರಾತ್ರಿಯ ಗ್ರಹಗಳ ಜೋಡಣೆಯು ಆಧ್ಯಾತ್ಮಿಕ ಶಕ್ತಿಯನ್ನು ವರ್ಧಿಸುತ್ತದೆ, ಧ್ಯಾನ ಮತ್ತು ಪ್ರಾರ್ಥನೆಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುತ್ತದೆ ಎಂದು
ಹೇಳಲಾಗುತ್ತದೆ. ಇನ್ನು ವಿವಿಧ ಪ್ರದೇಶಗಳಲ್ಲಿ ಮಹಾಶಿವರಾತ್ರಿಯ ಆಚರಣೆಯನ್ನ ನೋಡೋದಾದ್ರೆ ಉತ್ತರ ಭಾರತದ ಉತ್ತರಾಖಂಡ, ಹಿಮಾಚಲ ಪ್ರದೇಶ ಮತ್ತು ಉತ್ತರ ಪ್ರದೇಶದ ದೇವಾಲಯಗಳು ಭವ್ಯ ಮೆರವಣಿಗೆಗಳನ್ನು ನಡೆಸುತ್ತವೆ. ಇನ್ನು ದಕ್ಷಿಣ ಭಾರತದ ತಮಿಳುನಾಡಿನ ಚಿದಂಬರಂ ದೇವಸ್ಥಾನವು ಶಿವನ ಆನಂದದ ತಾಂಡವ ನೃತ್ಯವನ್ನು ಸಾಂಸ್ಕೃತಿಕ ಪ್ರದರ್ಶನಗಳೊಂದಿಗೆ ಆಚರಿಸುತ್ತಾರೆ. ಹಾಗೆ ಮಹಾರಾಷ್ಟ್ರದ ನಾಸಿಕ್ನ ತ್ರಯಂಬಕೇಶ್ವರ ದೇವಸ್ಥಾನದಲ್ಲಿ ಆಚರಣೆಗಳನ್ನು ನಡೆಸಲು ಬೃಹತ್ ಸಭೆ ಸೇರುತ್ತಾರೆ. ಇನ್ನು ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಕಠ್ಮಂಡುವಿನ ಪಶುಪತಿನಾಥ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿಯನ್ನು ಭವ್ಯ ಆಚರಣೆಗಳೊಂದಿಗೆ ವಿಶೇಷವಾಗಿ ಆಚರಿಸಲಾಗುತ್ತದೆ. ಇದಲ್ಲದೆ ಭಾರತದ ಹೊರಗೂ ಕೂಡ ಮಹಾಶಿವರಾತ್ರಿಯನ್ನು ವಿಶೇಷವಾಗಿ ಆಚರಿಸುತ್ತಾರೆ. ಸ್ನೇಹಿತರೆ, ಇಂದಿನ ವೇಗದ ಜಗತ್ತಿನಲ್ಲಿ ಮಹಾಶಿವರಾತ್ರಿಯು ವಿರಾಮ ಮತ್ತು ಆತ್ಮಾವಲೋಕನಕ್ಕೆ ಅವಕಾಶವನ್ನು ನೀಡುತ್ತದೆ. ಉಪವಾಸ, ಧ್ಯಾನ ಮತ್ತು ಪ್ರಾರ್ಥನೆಯಂತಹ ಅಭ್ಯಾಸಗಳ ಮೂಲಕ ವ್ಯಕ್ತಿಗಳು ಮಾನಸಿಕ ಸ್ಪಷ್ಟತೆಯನ್ನು ಸಾಧಿಸಬಹುದು, ಒತ್ತಡವನ್ನು ಕಡಿಮೆ ಮಾಡಬಹುದು ಮತ್ತು ಶಾಂತಿಯ ಭಾವನೆಯನ್ನು ಬೆಳೆಸಬಹುದು. ಸ್ನೇಹಿತರೆ, ಒಟ್ಟಾರೆಯಾಗಿ ಈ ಮಹಾಶಿವರಾತ್ರಿ ಹಬ್ಬವು ಜೀವನದಲ್ಲಿ ನಮ್ರತೆ, ಸಮತೋಲನ ಮತ್ತು ಭಕ್ತಿಯ ಮಹತ್ವವನ್ನು ನಮಗೆ ನೆನಪಿಸುತ್ತದೆ. ಧನ್ಯವಾದ. ಸ್ನೇಹಿತರೆ, ನೀವು ಕೂಡ ಶಿವನ ಭಕ್ತರಾಗಿದ್ದರೆ ಈ ವಿಡಿಯೋದ ಕುರಿತು ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.